ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ಸಿ ದಯಾನಂದ್ ಮೊಂಗಾಳೆ. ಸ್ನೇಹಿತರೆ, ನಿಮ್ಮ ಮನಸ್ಸಿನಲ್ಲಿ ಒಂದು ಅತಿ ಹೆಚ್ಚು ವಾಲಟೈಲಿಟಿ ಕಾಣಿಸ್ತಕ್ಕಂಥ ಒಂದು ಇವೆಂಟ್ ನಿಮ್ಮ ಮುಂದೆ ಕಾಣಿಸ್ತಾ ಇದೆ. ಅದು ಯಾವುದು ಬೇರೆ ಯಾವುದು ಅಲ್ಲ, ದಟ್ ಈಸ್ ಯೂನಿಯನ್ ಬಜೆಟ್. ಅಂದರೆ ಒಂದು ದೇಶ ತನ್ನ ಹಣವನ್ನು ಯಾವ ರೀತಿ ಒಂದು ವರ್ಷದಲ್ಲಿ ಉಪಯೋಗಿಸಲಿದೆ ಅಂತ ಹೇಳುವುದೇ ಇದು ಒಂದು ಯೂನಿಯನ್ ಬಜೆಟ್ ಅಂತ ಕರಿತೀವಿ. ಸೊ ಎಲೆಕ್ಷನ್ಸ್ ಇರ್ಬೋದು, ಬಜೆಟ್ ಇರ್ಬೋದು, ಅಥವಾ ಇಂಟ್ರೆಸ್ಟ್ ರೇಟ್ ವಾಲಟೈಲಿಟಿ ಇರ್ಬೋದು, ಫ್ಲಕ್ಚುಯೇಷನ್ಸ್ ಇರ್ಬೋದು, ಇದು ಅತಿ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಸ್ಟಾಕ್ ಮಾರ್ಕೆಟ್ ಮೇಲೆ ನೋಡ್ಲಿಕ್ಕೆ ನಮಗೆ ಸಿಗುತ್ತೆ. ಸೊ ಹಾಗಾದರೆ ನಾವೊಂದು ಪಕ್ಷಿ ನೋಟ ನೋಡ್ಕೊಂಬರೋಣ ಇವತ್ತಿನ ದಿನ. ಹೇಗೆ ಸ್ಟಾಕ್ ಮಾರ್ಕೆಟ್ ಮೇಲೆ ಈ ಹಿಂದೆ ಕಳೆದ ವರ್ಷಗಳಲ್ಲಿ ಯಾವ ರೀತಿಯ ಒಂದು ವಾಲಟೈಲಿಟಿ ನಮಗೆ ಬಜೆಟ್ ದಿನ ನೋಡ್ಲಿಕ್ಕೆ ಸಿಕ್ಕಿದೆ, ಹಾಗೂ ನಂತರದ ದಿನಗಳಲ್ಲಿ ಏನಾಗಿದೆ ಅಂತ ಕೂಡ ನೋಡ್ಕೊಂಬರೋಣ. ಸ್ನೇಹಿತರೆ, ಕಳೆದ 8 ವರ್ಷಗಳು 9 ವರ್ಷಗಳನ್ನು ನೋಡಿದಾಗ ನಿಫ್ಟಿಯಲ್ಲಿ ಇವೆಂಟ್ ದಿನ ಮೈನಸ್ ಹೋಗಿರೋದೇ ಹೆಚ್ಚು. ಅಂದರೆ ನಾವೀಗ ನೋಡೋಣ, 9 ವರ್ಷಗಳ ಒಂದು ಹಿಸ್ಟ್ರಿ ನೋಡ್ತಾ ಬಂದಾಗ ನಮಗಿಲ್ಲಿ ಕ್ಲಿಯರ್ ಕಟ್ ಆಗಿ ಒಂದು ಇಂಡಿಕೇಶನ್ ನಮಗೆ ಕಾಣಿಸ್ತಾ ಇದೆ. ನಿಫ್ಟಿ 1 ಬಾರಿ, 2 ಬಾರಿ, 3 ಬಾರಿ, 4 ಬಾರಿ, 5 ಬಾರಿ, 6 ಬಾರಿ, ಅಂದರೆ 6 times market has fallen in the last 9 years. This is our first assumption and first clarity. ಅದೇ ರೀತಿ ಬ್ಯಾಂಕ್ ನಿಫ್ಟಿ ನೋಡಿದಾಗ ಒಮ್ಮೆ, 2ನೇ ಬಾರಿ, 3ನೇ ಬಾರಿ, 4ನೇ ಬಾರಿ ಹಾಗೂ 5ನೇ ಬಾರಿ, ಅಂದರೆ 5 out of 9 times market has seen a decline on the date of the budget. ಹಾಗಾದರೆ ಪಾಸಿಟಿವ್ ಏನೋ ಕಾಣಿಸ್ಕೊಂಡಿದೆ. ಪಾಸಿಟಿವ್ ಎಷ್ಟು ಸರಿ ಕಾಣಿಸ್ಕೊಂಡಿದೆ, ಅದೇ ರೀತಿ ಎಷ್ಟು ಪರ್ಸೆಂಟೇಜ್ಗಳು ಕಾಣಿಸ್ಕೊಂಡಿದೆ ಅಂತ ನೋಡಿದಾಗ ಕೇವಲ 2021ನಲ್ಲಿ ವಿ ಹ್ಯಾವ್ ಸೀನ್ 4.17%. ಅದು ಬಿಟ್ಟರೆ ಕೇವಲ 1%ಇಂದ 1.5% ವಾಲಟೈಲಿಟಿ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ ನಿಫ್ಟಿನಲ್ಲಿ. ಹಾಗೂ ಹೈಯೆಸ್ಟ್ ವಾಲಟೈಲಿಟಿ ನೋಡ್ತಾ ಇರ್ತಕ್ಕಂಥದ್ದು 2021ನಲ್ಲಿ ಹಾಗೂ 2022ನಲ್ಲಿ. ಸೊ ಇದಾಯಿತು ಬ್ಯಾಂಕ್ ನಿಫ್ಟಿ ಹಾಗೂ ನಿಫ್ಟಿಯ ಲಾಸ್ಟ್ 9 ಇಯರ್ಸಿನ ಒಂದು ಅನಲೈಸಿಸ್. ಸೊ ಹೆಚ್ಚಾಗಿ ಬೀಳಬಹುದು ಅನ್ನುವ ಒಂದು ಸಾಧ್ಯತೆ ಕೂಡ ಜಾಸ್ತಿ ಇದೆ. ಸ್ನೇಹಿತರೆ, ಈ ಬಜೆಟ್ ಅನ್ನೋ ಒಂದು ಇವೆಂಟು ಸಾಕಷ್ಟು ಸೆಕ್ಟರ್ಸ್ಗಳಿಗೆ ಒಂದು ಪಾಸಿಟಿವ್ ಮೊಮೆಂಟಮ್ ಕೊಡ್ತಾ ಇರತಕ್ಕಂಥದ್ದು. ಅದರಲ್ಲಿ ಅತಿ ಹೆಚ್ಚಾಗಿ ಡಿಫೆನ್ಸ್ ಸೆಕ್ಟರ್ ಇರ್ಬೋದು, ಅಗ್ರಿಕಲ್ಚರಲ್ ಸೆಕ್ಟರ್ ಇರ್ಬೋದು, FMCG ಇರ್ಬೋದು, ಹಾಗೂ ಅತಿ ಹೆಚ್ಚು ಅಂದರೆ ಇನ್ಫ್ರಾಸ್ಟ್ರಕ್ಚರ್. ದೇಶದ ಒಂದು ಬಜೆಟ್ 45 ಲಕ್ಷ ಕೋಟಿಗಳದಾದರೆ ಅದರಲ್ಲಿ 30%ನಷ್ಟು ಕೇವಲ ಇನ್ಫ್ರಾಸ್ಟ್ರಕ್ಚರ್ ತಗೊತಾ ಇದೆ. ಅಂದರೆ ನಾವೇನು ಇವತ್ತಿನ ದಿನ ಡ್ಯಾಮ್ಸ್ಗಳನ್ನು ನೋಡ್ತೀವಿ, ಬ್ರಿಡ್ಜಸ್ಗಳನ್ನು ನೋಡ್ತೀನಿ, ಹೈವೇಗಳನ್ನು ನೋಡ್ತೀವಿ, ಬಿಲ್ಡಿಂಗ್ಸ್ಗಳನ್ನು ನೋಡ್ತೀವಿ, ಈ ಎಲ್ಲದು ಕೂಡ ಬರ್ತಕ್ಕಂಥದ್ದು ಇನ್ಫ್ರಾಸ್ಟ್ರಕ್ಚರ್. ಹಾಗಾದರೆ ಯಾವ ಕಂಪ್ನಿಗಳು ಇದಕ್ಕೆ ರಿಲೇಟೆಡ್ ಆಗಿದೆ, ಅದ್ರ ಮೇಲೆ ನಮ್ಮ ಫೋಕಸ್ ಮೊದಲನೇದಾಗಿರಬೇಕು. ಎರಡನೇದಾಗಿ ಡಿಫೆನ್ಸ್. ಆಲ್ಮೋಸ್ಟ್ 10% ಆಫ್ ದಿ ಬಜೆಟ್ ಈಸ್ ಗೋಯಿಂಗ್ ಟುವರ್ಡ್ಸ್ ದ ಡಿಫೆನ್ಸ್. ಯಾಕಂದರೆ ನಮ್ಮ ದೇಶ ಸರೌಂಡೆಡ್ ಬೈ ಅಟ್ಯಾಕರ್ಸ್. ಯಾವಾಗ ಪಾಕಿಸ್ತಾನ ಮೇಲೆ ನಮ್ಮ ಮೇಲೆ ಅಟ್ಯಾಕ್ ಮಾಡ್ಬೋದು, ಚೈನಾ ನಮ್ಮ ಮೇಲೆ ಯಾವಾಗ ಅಟ್ಯಾಕ್ ಮಾಡ್ಬೋದು, ಬಾಂಗ್ಲಾದೇಶ್ ಏನು ಮಾಡ್ಲಿಕ್ಕಾಗಲ್ಲ, ನಮಗೂ ನಿಮಗೂ ಚೆನ್ನಾಗಿ ಗೊತ್ತು. ಆದರೂ ಕೂಡ ನಮ್ಮ ಒಂದು ದೇಶ ಅತಿ ಸುದೃಢವಾದಂಥ ದೇಶ, ಹಾಗೂ ಡಿಫೆನ್ಸ್ನಲ್ಲಿ ಒಂದು ಪ್ರೊಟೆಕ್ಷನ್ ಇರ್ತಕ್ಕಂಥ ದೇಶ ಅಂತ ನಮಗೆಲ್ಲರಿಗೂ ಚೆನ್ನಾಗಿ ಗೊತ್ತಾಗ್ತದೆ. ಸೊ ಹಾಗಾದರೆ ಹೆಲ್ತ್ ಸೆಕ್ಟರ್ ಇರ್ಬೋದು, FMCG ಸೆಕ್ಟರ್ಸ್ ಇರ್ಬೋದು, ಇವೆಲ್ಲ ಬೂಮನ್ನು ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಆದರೆ ಒಂದು ಯಾವಾಗಲೂ ಗಮನದಲ್ಲಿ ಇಟ್ಕೋಬೇಕು ಸ್ನೇಹಿತರೆ, ಸರಿ ಎಲೆಕ್ಷನ್ಸು, ಬಜೆಟ್ಟು ಇವೆಲ್ಲ ಒಂದು ಫೈನಾನ್ಷಿಯಲ್ ಇವೆಂಟ್ಸು ಸರಿ, ಆದರೆ ಈ ಟೈಮ್ನಲ್ಲಿ ಡಿರೈವೇಟಿವ್ನಲ್ಲಿ ನಾವು ಟ್ರೇಡ್ ಮಾಡಬೇಕಾ ಅನ್ನೋದು ನಮ್ಮ ಮನಸ್ಸಿನಲ್ಲಿ ಬರ್ತಾ ಇದೆ. ಸೊ ನಾವು ಲೆಟ್ ಅಸ್ ಸಿ ಯಾವ ಸೆಕ್ಟರ್ಸಿಗೆ ಎಷ್ಟು ಅಲೋಕೇಶನ್ ಆಗ್ತಾ ಇದೆ, ಹಾಗೂ ನಮ್ಮ ಫೋಕಸ್ ಎಲ್ಲಿಡಬೇಕು ಅಂತ ನೋಡೋಣ ಬನ್ನಿ. ಸ್ನೇಹಿತರೆ, ನಿಮಗೆ ಚೆನ್ನಾಗಿ ಗೊತ್ತು, February 1st ಈಸ್ ಅವರ್ ಬಜೆಟ್ ಡೇ. 11 ಗಂಟೆಗೆ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಆಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ನ ಮಂಡನೆ ಮಾಡಲಿದ್ದಾರೆ. ಸೊ ಇದು ಎಷ್ಟರದ್ದು ಅಂದರೆ ಸುಮಾರು 45 ಲಕ್ಷ ಕೋಟಿಗಳಕ್ಕಿಂತ ಹೆಚ್ಚಿಗೆ ಇರತಕ್ಕಂಥದ್ದು. ಹೋದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಸುಮಾರು 10%ನಷ್ಟು ಹೆಚ್ಚಿಗೆ ಇರತಕ್ಕಂಥ ಬಜೆಟ್ ಇದು. ಇದರಲ್ಲಿ ಅತಿ ಹೆಚ್ಚಿನ ಪ್ರಾಮುಖ್ಯತೆ ಪಡಿತಾ ಇರತಕ್ಕಂಥದ್ದು ಇನ್ಫ್ರಾಸ್ಟ್ರಕ್ಚರು, ಅಲೋನ್ 11.11 ಲ್ಯಾಕ್ಸ್, ಡಿಫೆನ್ಸ್ ಸೆಕ್ಟರ್ಗೆ ಆಲ್ಮೋಸ್ಟ್ 10%, ಅಗ್ರಿಕಲ್ಚರ್ಗೆ 1.51 ಲ್ಯಾಕ್ಸ್, ಎಜುಕೇಷನ್ಗೆ 1.25 ಲ್ಯಾಕ್ಸ್, ಹಾಗೂ ಹೆಲ್ತ್ ಕೇರ್ಗೆ 89,000 crores ಪ್ರಾಮುಖ್ಯತೆಯನ್ನು ಪಡಿತಾ ಇದೆ. ಸೊ ಹಾಗಾದರೆ ಏನು ಮಾಡಬೇಕು ನೋಡಿ, ಕೆಲವೊಂದಿಷ್ಟು ಥಿಯರಾಟಿಕಲ್ ಪಾಯಿಂಟ್ಸ್ಗಳನ್ನು ಕೂಡ ಇಲ್ಲಿ ಹಾಕಿದ್ದೀವಿ. ಆದರೆ ನಮಗೆ ಚೆನ್ನಾಗಿ ಗೊತ್ತಿರಬೇಕು, ಪ್ರಾಕ್ಟಿಕಲಲ್ಲಿ
ನಾವು ಇದನ್ನು ಯಾವ ರೀತಿ ಉಪಯೋಗಿಸ್ಬೇಕು, ಹೆಡ್ಜಿಂಗ್ ಮಾಡಬೇಕಾ, ಡೈರೆಕ್ಷನಲ್ ಟ್ರೇಡ್ ತಗೋಬೇಕಾ, ನಾನ್ ಡೈರೆಕ್ಷನಲ್ ತಗೋಬೇಕಾ, ಹೆಡ್ಜ್ ಇರಬೇಕಾ, ನೇಕೆಡ್ ಇರಬೇಕಾ ಅನ್ನೋದು ಭಾಳ ಪ್ರಶ್ನಾರ್ಥಕ ಚಿಹ್ನೆ ಆಗಿರ್ತಕ್ಕಂಥದ್ದು. ಸೊ ಇಲ್ಲಿ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಮಾರ್ಕೆಟ್ ಸೆಂಟಿಮೆಂಟ್ಸ್. ಅತಿ ಒಂದು ಕುತೂಹಲ ಇರುತ್ತೆ. 2021ರಲ್ಲಿ ಮಾರ್ಕೆಟ್ 4.2% ಅಪ್ ಆಗಿದ್ದನ್ನು ಕೂಡ ನೋಡಿದ್ದೀವಿ. ಅಂದರೆ ಇವತ್ತಿನ ದಿನಕ್ಕೆ ನಾವು ಸರಾಸರಿ ನೋಡಿದ್ರೆ ಸುಮಾರು ನಿಫ್ಟಿನಲ್ಲಿ 1,000 ಪಾಯಿಂಟ್ಸ್ಗಳ ಮೂಮೆಂಟಮ್ ಆಗೋದನ್ನು ಕೂಡ ನೋಡ್ಬೋದು, ಅಥವಾ ಒಂದು 200ರಿಂದ 300 ಪಾಯಿಂಟ್ ಬೀಳೋದು ಕೂಡ ನೋಡ್ಬೋದು. ಹಾಗಾದರೆ ವಿ ಹ್ಯಾವ್ ಟು ಐಡೆಂಟಿಫೈ ದ ಪ್ರಾಪರ್ ಸೆಕ್ಟರ್ಸ್. ಯಾವ ಸೆಕ್ಟರ್ನಲ್ಲಿ ಬೂಮ್ ಸಿಗ್ಬೋದು, ಹಿಸ್ಟಾರಿಕಲ್ ಟ್ರೆಂಡ್ಸ್ ನೋಡ್ಕೋಬೇಕಾಗುತ್ತೆ. ಹಾಗೂ ಒಂದೇ ಸೆಕ್ಟರ್ನಲ್ಲಿ ಇನ್ವೆಸ್ಟ್ ಮಾಡೋದಕ್ಕಿಂತ ಡಿಫ್ರೆಂಟ್ ಸೆಕ್ಟರ್ನಲ್ಲಿ ಫೋಕಸ್ ಮಾಡೋದು ಭಾಳ ಇಂಪಾರ್ಟೆಂಟು. ಹಾಗೂ ವಾಲಟೈಲಿಟಿ ಯಾವುದೇ ಕಾರಣಕ್ಕೂ ನಾವು ಇಗ್ನೋರ್ ಮಾಡೋ ಹಾಗೆ ಇಲ್ಲ. ಡಿರೈವೇಟಿವ್ಸ್ನಲ್ಲಿ ನಾವು ಒಂದು ಸೂಕ್ಷ್ಮವಾದ ಒಂದು ಕಣ್ಣಿಡಲೇಬೇಕು. ಏನು ಹಾಗಾದರೆ ಇದರಲ್ಲಿ ನಮ್ಮದು ಡಿರೈವೇಟಿವ್ಸ್ನಲ್ಲಿ ನೋಡ್ತಕ್ಕಂಥದ್ದು ಅಂದರೆ ಇಂಪ್ಲಾಯ್ಡ್ ವಾಲಟೈಲಿಟಿ ಅಂತ ಕರಿತೀವಿ ಸ್ನೇಹಿತರೆ. ಇಂಪ್ಲಾಯ್ಡ್ ವಾಲಟೈಲಿಟಿ ಅಂದರೆ ಎಷ್ಟು ಮಟ್ಟಿನ ವಾಲಟೈಲಿಟಿ ಕಾಣಬಹುದು ಅನ್ನೋದನ್ನು ಹೇಳುತ್ತೆ. ಸೊ ನಮಗೆ ಒಂದು ವಾರದ ಹಿಂದೆ, ಅಂದರೆ ಬಜೆಟಿನ ಒಂದು ವಾರದ ಹಿಂದೆ ಈ ಐವಿಗಳಲ್ಲಿ ಸ್ಪೈಕ್ ಆಗೋದನ್ನು ನೋಡ್ತೀವಿ. ಸ್ಪೈಕ್ ಅಂದ್ರೆ ಏನು? ಸಪೋಸ್ 80, 90 ಅಂದರೆ 90% ಡಬಲ್ ಆಗುವಂಥ ಸಾಧ್ಯತೆ, 90% ಜಾಸ್ತಿ ಆಗ್ಬೋದು ಅಥವಾ ಕಡಿಮೆನೂ ಕೂಡ ಆಗ್ಬೋದು. ದಟ್ ಈಸ್ ವಾಟ್ ಇಟ್ ಸೇಸ್. ಸೊ ಒಂದು ಅರ್ಥ ಮಾಡ್ಕೊಂಡಾಗ ನಾವೇನಾರ ಆಪ್ಷನ್ ಬೈಯರ್ಸ್ ಆ ಒಂದು ಪರ್ಟಿಕ್ಯುಲರ್ ಇವೆಂಟ್ನ ಹಿಡ್ಕೊಂಡು ಹೊರಟ್ರೆ ಅದು ಇವೆಂಟ್ ಮುಗಿತಾ ಇದ್ದಂಗೆ ಐವಿ ಡ್ರಾಪ್ ಆಗುತ್ತೆ ಸ್ನೇಹಿತರೆ. ಸೊ ನಮ್ಮ ಎಲ್ಲ ಹಣವನ್ನು ಕಳ್ಕೊಳ್ಳುವಂಥ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಸೊ ವಿ ಹ್ಯಾವ್ ಟು ಹ್ಯಾವ್ ಎನ್ ಪ್ರಾಪರ್ ಐ ಆನ್ ದಿ ಡಿರೈವೇಟಿವ್ಸ್. ಹಾಗೂ ಓವರ್ ಆಲ್ ದೇಶದ ಒಂದು ಮ್ಯಾಕ್ರೋ ಎಕನಾಮಿಕ್ಸ್ ಮೇಲೆ ಜಾಸ್ತಿ ನಾವು ಹೆಚ್ಚಿನ ಗಮನ ಇಡಬೇಕಾಗುತ್ತೆ. ಹಾಗೂ ಸ್ಪೆಕ್ಯುಲೇಷನಿಂದ ಅವಾಯ್ಡ್ ಮಾಡೋದು ಒಳ್ಳೆಯದು. ಹಾಗೂ ತುಂಬ ಲಾಟ್ಸ್ಗಳಲ್ಲಿ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಜಾಸ್ತಿ ಲಾಟ್ಗಳನ್ನು ಮಾಡಬೇಡಿ ದಯವಿಟ್ಟು. ಡೂ ಎ ಪ್ರಾಪರ್ ಪೇಪರ್ ಟ್ರೇಡಿಂಗ್. ನೆಕ್ಸ್ಟ್ ಇಯರ್ ಕೂಡ ತಗೋಬೋದು. ಇದೇ ಲಾಸ್ಟ್ ಇಯರ್ ಬಜೆಟ್ ಅಲ್ಲ. ಯಾವ ರೀತಿ ರಿಯಾಕ್ಟ್ ಮಾಡ್ತಾ ಇದೆ ಅನ್ನೋದು ನಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಸ್ನೇಹಿತರೆ. ನಾವು ಏನು ಇವತ್ತಿನ ತನಕ ಕಲ್ತ್ವಿ, ಇವತ್ತಿನ ದಿನ ಏನು ಕಲ್ತ್ವಿ ಅಂದರೆ ಬಜೆಟ್ ಅಂದರೆ ಏನು, ಬಜೆಟಿನ ಎಷ್ಟು ಅಲೋಕೇಶನ್ ಆಗ್ಬೋದು, ಎಷ್ಟು ಸೆಕ್ಟರ್ಗಳಿಗೆ ಎಷ್ಟು ಹಣವನ್ನು ಕೊಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾರೆ ಅಥವಾ ಕೊಡ್ತಾ ಬಂದಿದ್ದಾರೆ, ಅವತ್ತಿನ ದಿನ ಯಾವ ರೀತಿಯ ಫ್ಲಕ್ಚುಯೇಷನ್ ನೋಡಿದೆ, ಅದಾದ ನಂತರ ಏನಾಗ್ತಾ ಇದೆ ಮಾರ್ಕೆಟು ಅನ್ನೋದು ಕೂಡ ಗಮನ ವಹಿಸಿದ್ದೀವಿ. ಸೊ ಕೈಂಡ್ಲಿ ಬಿ ಹೆಡ್ಸ್ ಮೈ ಡಿಯರ್ ಫ್ರೆಂಡ್ಸ್. ಯಾವುದೇ ರೀತಿಯ ನೇಕೆಡ್ ಟ್ರೇಡ್ಗಳನ್ನು ತಗೋಬೇಡಿ. ಎಸ್, ಮಾರ್ಕೆಟ್ ಅಪ್ ಹೋಯ್ತು ಅಂದರೆ ನಾವೇನಾದರೂ ಕಾಲ್ ಬೈ ಮಾಡಿದರೆ ಪ್ರಾಫಿಟ್ ಮಾಡಬಹುದು. ಆದರೆ ಮಾರ್ಕೆಟ್ ಅಲ್ಲೇ ನಿಂತ್ಕೊಂಡ್ರೆ ಅಥವಾ ಕೆಳಗಡೆ ಬಿದ್ದರೆ ಕಾಲ್ ಬೈಯರ್ಸ್ಗೆ ಲಾಸ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಅದೇ ರೀತಿ ಪುಟ್ ಬೈಯರ್ಸ್ಗೆ ಮಾರ್ಕೆಟ್ ಜಾಸ್ತಿನೂ ಬೀಳಲಿಲ್ಲ, ಮೇಲೆ ಏನಾರ ಹೋಗ್ಬಿಟ್ರೆ ಅಥವಾ ಅಲ್ಲೇ ಇದ್ದರೆ ಲಾಸ್ ಹೋಗೋ ಸಾಧ್ಯತೆ ಇರುತ್ತೆ. ಅಂದರೆ ಒಂದು ಕನ್ಕ್ಲೂಷನ್ ಮೈ ಡಿಯರ್ ಫ್ರೆಂಡ್ಸ್, ಆಪ್ಷನ್ ಬೈಯರ್ಸಿಗೆ ಮಾರ್ಕೆಟ್ ಏನಾರ ಅವ್ರ ವಿರುದ್ಧವಾಗಿ ಹೋದರೆ ಅಥವಾ ಮಾರ್ಕೆಟ್ ಅಲ್ಲೇ ಇದ್ರೂ ಕೂಡ ಲಾಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಇನ್ಹರೆಂಟ್ ನೇಚರ್ ಆಫ್ ದಿ ಆಪ್ಷನ್ ಬೈಯರ್ಸ್ ಈಸ್ 67% ಈಸ್ ಇಂಟು ಲಾಸಸ್. ಸೊ ಸ್ನೇಹಿತರೆ, ಹಾಗಾದರೆ ಯಾವ ರೀತಿಯ ಸ್ಟ್ರಾಟಜಿಗಳನ್ನ ಮಾಡಬೇಕು, ಏನು ಮಾಡಬೇಕು ಅನ್ನೋ ನಿಮ್ಮ ಮನಸ್ಥಿತಿಯಲ್ಲಿ ಇರ್ಬೋದು. ಇವೆಂಟ್ ಒಂದೇ ಅಲ್ಲ, ನಾವು ಪ್ರತಿನಿತ್ಯಗಳು ಕೂಡ ನಾವು ಇವೆಂಟ್ ರೀತಿಯಲ್ಲಿ ದುಡಿಬೇಕು ಅನ್ನೋ ಮನಸ್ಥಿತಿ ಇದ್ದರೆ ನಮ್ಮ CA ದಯಾನಂದ ಮಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಗೆ ತಾವು ಕೂಡ ಭೇಟಿ ಕೊಡ್ಬೋದು. ಪ್ರತಿ ಶನಿವಾರ ನಾವು ಫ್ರೀ ಸೆಮಿನಾರ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಅದೇ ರೀತಿ ಪ್ರತಿ ಭಾನುವಾರ ಕೂಡ 12 ಗಂಟೆಯ ನಂತರ 5 ಗಂಟೆ ತನಕ ನೀವು ಡೆಮೋ ಕ್ಲಾಸ್ಗಳು ಕೊಡ್ತಾ ನೀವು ಬರ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.